ಇದು ರಾಜ್ಯ ಬಿಜೆಪಿಗೆ ಸಂಬಂಧಿಸಿದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಹೈಕಮಾಂಡ್ಗೆ ತಲೆನೋವಾದ ಬಿಜೆಪಿಗರ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಆಗದೆ ಅಮಿತ್ ಶಾ ಕೂಡ ವಾಪಸ್ಸಾಗಿದ್ದಾರಂತೆ. ಅಮಿತ್ ಶಾ ಬೆಂಗಳೂರಿಗೆ ಬಂದರೂ ಕೂಡ ಆಗದಂತಹ ಒಂದು ಬಂಡಾಯ ಶಮನ. ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಸುಸ್ತಾದ್ರ ಅಮಿತ್ ಶಾ. ಏನೂ ಮಾಡಲಾಗದೆ ಬರಿಗೈಯಲ್ಲೇ ದೆಹಲಿಗೆ ಚಾಣಕ್ಯ ವಾಪಸ್ಸಾಗಿರುವಂತಹದ್ದು. ಎಸ್, ಅಮಿತ್ ಶಾ ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಿಗೆ ಬಂದರೂ ಕೂಡ ಬಿ ಜೆ ಪಿಯಲ್ಲಿ ಇರುವಂತಹ ಒಂದು ಬಣ ಬಡಿದಾಟ ಇದೆಯಲ್ಲ, ಅದನ್ನು ಹತೋಟಿಗೆ ತರಲಿಕ್ಕೆ ಅಮಿತ್ ಶಾ ಅವರಿಂದಲೂ ಕೂಡ ಸಾಧ್ಯ ಆಗಿಲ್ವಂತೆ. ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ಅರ್ಥದಲ್ಲಿ ಅಮಿತ್ ಶಾ ಬಂದರೂ ಪ್ರಯೋಜನವಾಗಿರುವಂತೆ. ಬಿ ಜೆ ಪಿಯಲ್ಲಿ ಆಂತರಿಕ ಬಣಗಳ ಕಿತ್ತಾಟ ಜಾಸ್ತಿ ಇರುವಂತಹದ್ದು. ವಿಜಯೇಂದ್ರ ಯತ್ನಾಳ್ ಬಣಗಳ ಹಠಕ್ಕೆ ಕಂಗೆಟ್ಟ ಚಾಣಕ್ಯ. ಎರಡೂ ಬಣಗಳ ಮೂಡದ ಒಮ್ಮತ. ಅಮಿತ್ ಶಾ ವಾಪಸ್ಸಾಗಿರುವಂತಹದ್ದು. ಬೆಂಗಳೂರಿಗೆ ಬಂದಿದ್ದಾಗ ಇಬ್ಬರ ಸಂಧಾನಕ್ಕೆ ಯತ್ನ ಆಗಿತ್ತು. ಅಮಿತ್ ಶಾ ಮಾತಿಗೆ ಆ ಕ್ಷಣಕ್ಕೆ ಮಾತ್ರ ನಾಯಕರು ಸೈಲೆಂಟ್ ಆಗಿದ್ರು. ಸೈಲೆಂಟ್ ಸರ್ಕಸ್ ಮಾಡಿದ್ರೂ ಕೂಡ ಪರಿಹಾರವಾಗದ ಬಂಡಾಯ. ಲಿಂಗಾಯತರ ಸಮಾವೇಶಕ್ಕೆ ವಿಜಿ ಅವರ ಬೆಂಬಲಿಗರ ನಿರ್ಧಾರ. ಪರ್ಯಾಯ ಸಮಾವೇಶಕ್ಕೆ ಯತ್ನಾಳ್ ಅವರ ಬೆಂಬಲಿಗರು ಕೂಡ ಸಜ್ಜಾಗಿರುವಂಥದ್ದು. ಬಣ ಬಡಿದಾಟದಲ್ಲಿ ಕಂಗೆಟ್ಟ ನಿಷ್ಠಾವಂತ ಕಾರ್ಯಕರ್ತರು. ಎಸ್, ಇಬ್ಬರ ಬಣ ಇದೆಯಲ್ಲ, ಒಂದು ವಿಜಯೇಂದ್ರ ಅವರ ಬಣ, ಒಂದು ಯತ್ನಾಳ್ ಅವರ ಬಣ. ಇವರ ಬಣಗಳನ್ನು ಶಮನ ಮಾಡಲಿಕ್ಕೆ ಅಮಿತ್ ಶಾ ಅವರು ಕೂಡ ಬಂದಿದ್ದರು. ಆದರೆ ಅಮಿತ್ ಶಾ ಅವರು ಕೂಡ ಇವರ ಬಣ ಕಚ್ಚಾಟ ನಿಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ರೀತಿಯಲ್ಲಿ ಅಮಿತ್ ಶಾ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಆದರೂ ಕೂಡ ಇವರು ತಮ್ಮ ಸ್ವಪ್ರತಿಷ್ಠೆಗಳನ್ನು ಬಿಟ್ಕೊಡೋಕ್ಕೆ ತಯಾರೇ ಇಲ್ಲ. ರಾಜ್ಯಾಧ್ಯಕ್ಷರ ಮಾತನ್ನು ಯತ್ನಾಳ್ ಅವರ ಬಣ ಕೇಳಬೇಕಾಯಿತು, ಆದರೆ ಅವರು ಕೂಡ ಕೇಳ್ತಿಲ್ಲ. ಎಸ್, ದೆಹಲಿಗೆ ಹೋಗಿದ್ದೇಕೆ ರಾಜಾಹುಲಿ ಅಂಡ್ ಸನ್. ಅಮಿತ್ ಶಾ ಬಂದ ಬೆನ್ನಲ್ಲೇ ದೆಹಲಿ ಯಾತ್ರೆ ಯಾಕೆ? ತಂದೆ ಮಗ ದೆಹಲಿಗೆ ಹೋಗಿದ್ದಾದರೂ ಯಾಕೆ? ಇಬ್ಬರ ರಹಸ್ಯ ಭೇಟಿಯಲ್ಲಿ ಆಗಿದ್ದಾದರೂ ಏನು? ಎಸ್, ಫ್ರೀಡಮ್ ಟಿವಿಗೆ ಸಿಕ್ಕಿದೆ ಆ ಒಂದು ಸ್ಫೋಟಕ ಮಾಹಿತಿ. ತಂದೆ ಮಗನನ್ನು ಕರೆಸಿಕೊಂಡ್ರ ವರಿಷ್ಠರು. ಎಸ್, ಇವರಿಬ್ಬರನ್ನು ಕೂಡ, ಅಂದರೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿಕೊಂಡಿರುವಂತಹದ್ದು. ದೆಹಲಿಗೆ ಕರೆಸಿಕೊಂಡು ಮಾತನಾಡಿರುವಂತಹದ್ದು. ಏನು ಮಾತನಾಡಿದ್ರು? ಯಾಕೆ ಬೆಂಗಳೂರಿಗೆ ಬಂದಂತಹ ಸಮಯದಲ್ಲಿ ಇವರ ಯತ್ನಾಳ್ ಹಾಗೂ ವಿಜೇಂದ್ರ ಅವರ ಬಣ ಶಮನ ಮಾಡಲಿಕ್ಕೆ ಅಮಿತ್ ಶಾ ಅವರ ಕೈಲಿ ಆಗಲಿಲ್ವಾ? ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈಗ. ಹಗ್ಗ ಜಗ್ಗಾಟದಲ್ಲಿ ಮತ್ತೆ ಮೇಲುಗೈ ಸಾಧಿಸಿದ್ರ BSY. ಅಮಿತ್ ಶಾ ಜೊತೆ ರಾಜಾಹುಲಿ ಮಾತಾಡಿದ್ದೇನು? ಬೆಂಗಳೂರಿನಲ್ಲಿ ಅಮಿತ್ ಶಾ ಜೊತೆ ಚರ್ಚಿಸಿದ್ದ ರಾಜಾಹುಲಿಯ ಆ ಮಾತಿಗೆ ಮೆತ್ತಗಾದ್ರ ಬಿಜೆಪಿ ಚಾಣಕ್ಯ. ರಾಜಾಹುಲಿ ಕೊಟ್ಟಿದ್ದ ಮಾತಿನಂತೆ ದೆಹಲಿಗೆ ಕರೆಸಿಕೊಂಡ್ರ ಅಮಿತ್ ಶಾ. ಅಮಿತ್ ಶಾ ಅಣತಿಯಂತೆ ದೆಹಲಿಗೆ ಹೋಗಿದ್ರ ತಂದೆ ಮಗ. ಯತ್ನಾಳ್ ಮತ್ತು ಟೀಮ್ನಲ್ಲಿ ಸಂಚಲನ ಸೃಷ್ಟಿಸಿದೆಯಾ BSY ದೆಹಲಿ ಯಾತ್ರೆ? ಎಸ್, ಯತ್ನಾಳ್ ಹಾಗೂ BSY ಅವರ ಮಗ BY ವಿಜಯೇಂದ್ರ ಇವರ ಒಂದು ಹಗ್ಗ ಜಗ್ಗಾಟ ಇಲ್ಲಿಗೆ ಮುಗಿಯೋ ರೀತಿ ಕಾಣ್ತಾ ಇಲ್ಲ.